ದೀಪನ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರು ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟಾಗ ಈ ಕೆಲಸ ತಪ್ಪದೆ ಮಾಡಬೇಡಿ. ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟಾಗ ಸಂಕಲ್ಪವನ್ನ ಮಾಡದೆ ಸೇವಿಸಿ ತಲೆಗೆ ಹೊರೆಸಿಕೊಂಡ್ರೆ ಕರ್ಮಗಳನ್ನ ಒತ್ತಿಕೊಂಡಂತಾಗುತ್ತೆ. ಪ್ರತಿಯೊಬ್ಬರು ಇಷ್ಟಪಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ತಮ್ಮ ಕಷ್ಟಗಳು ದೂರವಾಗಲಿ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ದರಿದ್ರತನ ದೂರವಾಗಲಿ ಎಂದು ದೇವಸ್ಥಾನಕ್ಕೆ ತೆರಳುತ್ತಾರೆ. ಹಾಗಾಗಿ ನಮ್ಮ ಕರ್ಮಗಳು ಪಾಪಗಳು ನಿವಾರಣೆಯಾಗಲಿ ಅಂತ ಹೋಗ್ತೇವೆ. ಆದರೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ಮೇಲೆ ನಾವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪುಗಳು ಪುನಃ ನಮ್ಮ ಹೆಗಲ ಮೇಲೆ ಕರ್ಮಗಳನ್ನು ಹಾಕಿ ಹೊರ ದಬ್ಬುತ್ತದೆ. ದೇವರಲ್ಲಿ ಭಕ್ತಿಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಪ್ರಾರ್ಥಿಸ್ತೀರಾ. ಆಗ ದೇವಸ್ಥಾನದಲ್ಲಿರುವ ಪುರೋಹಿತರು ನಿಮ್ಮ ಕರ್ಮ ವಿಮೋಚನೆಯಾಗಲಿ ಅಂತ ತುಳಸಿ ನೀರನ್ನ ತೀರ್ಥದ ರೂಪದಲ್ಲಿ ನಿಮಗೆ ಕೊಡ್ತಾರೆ. ಆದರೆ ಬಹಳಷ್ಟು ಜನರು ದೇವಸ್ಥಾನಕ್ಕೆ ಹೋದಂತಹ ಕಾರಣಗಳನ್ನು ಮರೆತು ಯಾವುದನ್ನು ಸ್ಮರಿಸದೆ ತೀರ್ಥವನ್ನ ಸೇವಿಸ್ತಾರೆ. ತೀರ್ಥವನ್ನು ನಿಮ್ಮ ಸಂಕಷ್ಟ ನಿವಾರಣೆಗಾಗಿ ಕೊಡುವುದು. ಅದರಿಂದ ತೀರ್ಥವನ್ನ ಕೊಟ್ಟಾಗ ತೀರ್ಥವನ್ನು ಕುಡಿಯುವ ಮುಂಚೆ ಸಕಲ ಇಷ್ಟಾರ್ಥ ಸಿದ್ಧಿಯಾಗಲಿ, ಕಷ್ಟಗಳು ದೂರವಾಗಲಿ, ಆರೋಗ್ಯ ಮತ್ತು ಐಶ್ವರ್ಯವನ್ನ ಕಲ್ಪಿಸು ಎಂದು ಸ್ಮರಿಸುತ್ತಾ ಒಂದೇ ಸಲ ತೀರ್ಥವನ್ನ ಕುಡಿಯಬೇಕು. ತೀರ್ಥವನ್ನ ಕುಡಿದ ನಂತರ ತಲೆಗೆ ಸವರಿಕೊಂಡು ಮತ್ತೆ ಕರ್ಮವನ್ನ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಪುನಃ ಕರ್ಮಗಳನ್ನ ಹೊತ್ತು ತರ್ತೀರಿ. ದೇವಸ್ಥಾನಕ್ಕೆ ಹೋಗುವಂತವರು ಸ್ವಚ್ಛವಾಗಿ ಹೋಗ್ಬೇಕು. ತೀರ್ಥವನ್ನ ಕೊಟ್ಟಾಗ ತೀರ್ಥವನ್ನ ಕೈಯಲ್ಲಿಟ್ಕೊಂಡು ಸಂಕಲ್ಪವನ್ನ ಮಾಡಿ ಒಂದೇ ಸಲ ಸೇವನೆ ಮಾಡಿ ನಿಮ್ಮ ಕೈಯನ್ನು ನಿಮ್ಮ ಹತ್ತಿರ ಇರುವ ಒಂದು ವಸ್ತ್ರಕ್ಕೆ ಒರೆಸಿ ತಲೆಗೆ ಸವರಿಕೊಂಡ್ರೆ ಮತ್ತೆ ನೀವು ಕರ್ಮಗಳನ್ನ ಮಾಡಿದಂತಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪದಲ್ಲಿ ಇರುವಂತಹ ಮೂರು ನಾಡಿಗಳಿಗೂ ನಿಮ್ಮ ಹೆಂಜಲನ್ನ ನೀವೇ ಒರೆಸುತ್ತೀರಾ. ತುಳಸಿ ನಿಮ್ಮ ಕರ್ಮವನ್ನ ನಿವಾರಣೆ ಮಾಡುವಂತವಳು ಹಾಗೂ ಆಯಸ್ಸು, ಆರೋಗ್ಯ, ಸಮೃದ್ಧಿ ಕೊಡುವಂತವಳು ತುಳಸಿ. ಆದ್ದರಿಂದ ಅಷ್ಟ ದಿಕ್ಪಾಲಕರ ಕರ್ಮಗಳನ್ನ ಮತ್ತೆ ಹೊತ್ತುಕೊಂಡು ಬಂದಂತಾಗುತ್ತದೆ. ಆದ್ದರಿಂದ ತೀರ್ಥವನ್ನ ಕೊಟ್ಟಾಗ ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿ ಸೇವಿಸಿ. ನಂತರ ಒಂದು ಬಟ್ಟೆಯಿಂದ ಕೈಯನ್ನ ಒರೆಸಿಕೊಳ್ಳಿ. ಇದನ್ನು ಸಕಲ ಇಷ್ಟಾರ್ಥ ಸಿದ್ಧಿಗಳು ಲಭಿಸುತ್ತದೆ. ಸ್ನೇಹಿತರೆ, ನಿಮಗೆ ಈ ಸುದ್ದಿ ಇಷ್ಟವಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಟೇಕ್ ಕೇರ್. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ.